ಈಗ ಟ್ರಾಫಿಕ್ ರಿಫಾರ್ಮ್ ಸಂಬಂಧಪಟ್ಟ ಕೆಲವೊಂದು ವಿಷಯಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಆಟೋ ರಿಕ್ಷಾ ಚಾಲಕರು ಮತ್ತೆ ಅವ್ರದ್ದು ಬೇರೆ ಬೇರೆ ಗುಂಪುಗಳದ್ದು ಸಮಸ್ಯೆಗಳು ಇರ್ತದನ್ನು 3 ಅಥವಾ 4 ಸಭೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ನಾವು ಹಾಗೂ RTO ನಾವೆಲ್ಲ ಮಾಡಿಕೊಂಡು ಅದಕ್ಕೆ ಒಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ಗೆ ಬಂದಿದ್ದೇವೆ. ಅದು ಈ ನೆಕ್ಸ್ಟ್ RTI ಮೀಟಿಂಗಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿ ಅದನ್ನು ಲೀಗಲಿ ಅದಕ್ಕೆ ಒಂದು ಚಾಲನೆ ನಾವು ತಗೊಳ್ತೀವಿ. ಸೊ ಅದು ಟ್ರಾಫಿಕ್ ಇಂಪ್ರೂವ್ಮೆಂಟಲ್ಲಿ ಮೊದಲನೇ ವಿಷಯ. ಎರಡನೇ ವಿಷಯ ಇದು ಸಹ ಈ ಎರಡನೇ ವಿಷಯ ಏನಂತ ಹೇಳಿದ್ರೆ, ಈಗ ಕಲ್ಸಂಕ ಜಂಕ್ಷನಲ್ಲಿ ಬ್ಯಾರಿಕೇಡ್ಸ್ ಆಗಿರೋದ್ರ ಬಗ್ಗೆ ಈಗ ಶಾಸಕರಾಗಲಿ ಮತ್ತು ಸುಮಾರು ಜನಪ್ರತಿನಿಧಿಗಳಾಗಲಿ ಸುಮಾರು ಪಬ್ಲಿಕ್ ನಮಗೆ ಆ ವಿಷಯ ಬಗ್ಗೆ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಇದೇ ವಿಷಯವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರೊಟ್ಟಿಗೆ ಡಿಸ್ಕಸ್ ಮಾಡಿದ್ದೀವಿ. ಯಾವುದೋ ಒಂದು ಉದ್ದೇಶದಿಂದ ಬ್ಯಾರಿಕೇಡ್ಸ್ ಒಂದು ಕಾಲಘಟ್ಟದಲ್ಲಿ ಹಾಕಿದ್ದೀವಿ, ಆ ಉದ್ದೇಶ ಈಗ ಇದೆಯಾ ಅಥವಾ ನಾವು ಅಡಿಷನಲ್ ಮ್ಯಾನ್ ಪವರ್ ಹಾಕಿದರೆ ಅದನ್ನು ಕಂಟ್ರೋಲ್ ಮಾಡ್ಬೋದಾ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಅಂತ ವಿಷಯ ಈಗ ನಾವು ಸ್ಟಡಿ ಮಾಡ್ತಿದ್ದೀವಿ. ಅದರ ಬಗ್ಗೆನೂ ನೆಕ್ಸ್ಟ್ RTI ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿ ಒಂದು ನಿರ್ಧಾರ ತಗೊಳ್ತೀವಿ, ಏನು ಜನರ ಪರವಾಗಿ ಯಾವ ರೀತಿ ಮಾಡಬೇಕು ಅಂತ. ಅದಲ್ಲದೆ ಉಡುಪಿ ಮುನ್ಸಿಪಾಲಿಟಿದವರು ಈಗಾಗಲೇ ನಮ್ಮೊಟ್ಟಿಗೂ ಡಿಸ್ಕಸ್ ಮಾಡಿ DC ಮೇಡಮ್ ಒಟ್ಟಿಗೂ ಡಿಸ್ಕಸ್ ಮಾಡಿ ಈಗಾಗಲೇ ಟ್ರಾಫಿಕ್ ಸಿಗ್ನಲ್ ಆ ಜಂಕ್ಷನಲ್ಲಿ ಹಾಕಲಿಕ್ಕೆ ಹಳೆ DC SP ಅವರ ಆದೇಶದಿಂದ ಆಗಿದೆ. ಟ್ರಾಫಿಕ್ ಜಂಕ್ಷನ್ ಹಾಕುವಾಗ ಫ್ರೀ ಫ್ಲೋ ಆಫ್ ಟ್ರಾಫಿಕ್ ಬ್ಲಾಕ್ ಹಾಕಬಾರ್ದು. ಫ್ರೀ ಫ್ಲೋ ಆಫ್ ಟ್ರಾಫಿಕ್ ಬ್ಲಾಕ್ ಆಗಿದ್ರೆ ಸಿಗ್ನಲಿಂದ ಪ್ರಯೋಜನ ಬರಲ್ಲ. ಹಾಗಾಗಿ ಅದನ್ನು ಪ್ರಯೋಜನಪ್ರದವಾಗಿ ಮಾಡೋಕ್ಕೆ ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡಿಂದ ಮಣಿಪಾಲ್ ಕಡೆ ಹೋಗುವಾಗ ಫ್ರೀ ಲೆಫ್ಟ್ ಇಲ್ಲ ಅಂತ ಜಂಕ್ಷನಲ್ಲಿ ಕಲ್ಸಂಕ ಜಂಕ್ಷನಲ್ಲಿ ಫ್ರೀ ಲೆಫ್ಟ್ ಇಲ್ಲದೆ ಇರೋದ್ರಿಂದ ಅಥವಾ ಫ್ರೀ ಲೆಫ್ಟ್ ಮಾಡೋಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಅಲ್ಲಿ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿ, ಈಗಿರುವಂಥ ಕೆನಲ್ ಮೇಲೆ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿ ಆ ರೋಡನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಈಗಾಗಲೇ ಮಾನ್ಯ DC ಮೇಡಮ್ ಅವರೊಟ್ಟಿಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಮುನ್ಸಿಪಾಲಿಟಿದವರೊಟ್ಟಿಗೆ ಡಿಸ್ಕಸ್ ಮಾಡಿದ್ದೀವಿ. ಇದರ ಬಗ್ಗೆನೂ ನಿರ್ಧಾರ ನಾವು ನೆಕ್ಸ್ಟ್ ರೋಡ್ ಟ್ರಾಫಿಕ್ ಅಥಾರಿಟಿ ಮೀಟಿಂಗಲ್ಲಿ ಮಾಡ್ತೀವಿ. ಆವಾಗ ಈ ಕಂಪ್ಲೀಟ್ ಪ್ರಪೋಸಲ್ ಅದನ್ನು ಫೈನಲೈಸ್ ಆಗ್ತದೆ. ಸದ್ಯಕ್ಕೆ ಅದು ಡಿಸ್ಕಷನ್ ಸ್ಟೇಜಲ್ಲಿದೆ. ಒನ್ಸ್ ನಾವು RTI ಮೀಟಿಂಗಲ್ಲಿ ಅದರ ಬಗ್ಗೆ ನಿರ್ಧಾರ ತಗೊಂಡಿದ್ರೆ ವಿ ವಿಲ್ ಮೂವ್ ಫಾರ್ವರ್ಡ್ ಆ್ಯಂಡ್ ಗೆಟ್ ಇಟ್ ಎಕ್ಸಿಕ್ಯೂಟೆಡ್. ನಮ್ಮ SP ಕಚೇರಿ ಹತ್ರ ಒಂದು ಕಾನ್ಫರೆನ್ಸ್ ಹಾಲಲ್ಲಿ ಸುಮಾರು 167 ಕಾಲೇಜ್ ಅಂತ ಹೇಳಿದ್ರೆ PU ಆ್ಯಂಡ್ ಅಬೌವ್ ಇರುವಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲಿರುವ ಪ್ರಾಂಶುಪಾಲರು ಹಾಗೂ ಅವರ ಅಡ್ಮಿನಿಸ್ಟ್ರೇಟರ್ಸ್ ಅನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ವಿ. ಉಡುಪಿ ಮಂಗಳೂರು ಹಾಗೆ ಒಂದು ಶೈಕ್ಷಣಿಕ ಕಾಶಿ, ಆದರೆ ಸುಮಾರು ವರ್ಷಗಳಿಂದ ಕೆಲವೊಂದು ಏರಿಯಾಗಳಿಗೆ ಸುಮಾರು ಡ್ರಗ್ಸ್ ಇಶ್ಯೂ ಇದೆ ಅಂತದ್ದು ಯಾವಾಗಲೂ ಪತ್ರಿಕಾ ಮಾಧ್ಯಮಗಳಲ್ಲಿ ಆಗಲಿ ಸ್ಟ್ಯಾಟಿಸ್ಟಿಕ್ಸಲ್ಲೂ ನೈಜತೆ ಇದೆ. ಆ ವಿಷಯ ಡ್ರಗ್ಸ್ ಮೆನಸ್ ಸ್ವಲ್ಪ ಇರುವಂಥ ಏರಿಯಾ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ 2 ರೀತಿಯಲ್ಲಿ ಕ್ರಮಗಳು ಕೈಗೊಳ್ಳಬೇಕಾಗ್ತದೆ. ಈಗ ಲಿಕ್ಕರ್ ಶಾಪ್ಸ್ ಅಥವಾ CL7 ಲೈಸೆನ್ಸ್ ಇರುವಂಥ ಶಾಪ್ಗಳಿಗೆ ಎಕ್ಸೈಸ್ ಆಕ್ಟ್ ಪ್ರಕಾರ ಟೈಮಿಂಗ್ಸ್ ತುಂಬ ಕ್ಲಿಯರ್ ಕಟ್ ಆಗಿ ಅಳವಡಿಸಲಾಗಿದೆ. ಆದರೆ ಉಳಿದ ಶಾಪ್ಗಳು ಈಗಲೂ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ ಅಂತ ಆ್ಯಕ್ಟ್ ಅಡಿಯಲ್ಲೇ ವರ್ಕ್ ಆಗ್ತಿರುವುದು. ಮೇಲಿಂದ ಮುನ್ಸಿಪಾಲಿಟಿ ಕಡೆಯಿಂದ ಕೊಡುವಂಥ ಶಾಪ್ ಲೈಸೆನ್ಸಲ್ಲಿ ಟೈಮಿಂಗ್ ಮೆನ್ಷನ್ ಆಗ್ತಿದೆ. ಸೊ ಇದೊಂದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಈ ಒಂದು ಪ್ರಾಕ್ಟಿಕಲ್ ಸಮಸ್ಯೆಯನ್ನು ಬಗೆಹರಿಸೋಕ್ಕೋಸ್ಕರ ನಾವು ಆಲ್ರೆಡಿ DC ಮೇಡಮ್ ಒಟ್ಟಿಗೆ ಡಿಸ್ಕಸ್ ಮಾಡಿಕೊಂಡು ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು ಶಾಪ್ಸು ಇದಕ್ಕೆಲ್ಲ ಟೈಮಿಂಗ್ಸ್ ಫಿಕ್ಸ್ ಮಾಡೋಕ್ಕೆ ನಾವು ಒಂದು ಪ್ರಪೋಸಲ್ ರೆಡಿ ಮಾಡಿ ಮಾನ್ಯ DC ಅವರೊಟ್ಟಿಗೆ ಡಿಸ್ಕಸ್ ಮಾಡಿಕೊಂಡು ಅದರ ಬಗ್ಗೆ ಒಂದು ಕ್ಲಾರಿಟಿ ಕೊಡುವ ಹಂತದಲ್ಲಿದ್ದೀವಿ. ಸದ್ಯಕ್ಕೆ ಇರುವಂತಹ ರೂಲ್ಸ್ ಪ್ರಕಾರ ಎಲ್ಲ ಅಂಗಡಿಗಳು ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಬರ್ತದೆ. ಆ ಲೆಕ್ಕ ನೋಡಿದ್ರೆ 8 ಗಂಟೆ ಒಳಗೆ ಕ್ಲೋಸ್ ಮಾಡಬೇಕು. ಆದರೆ ಪ್ರಾಕ್ಟಿಕಲಿ 10 o'clock 11 o'clock ತನಕ ನಡೀತಾ ಇರುವಂಥದ್ದು. ಹಾಗಾಗಿ ಈಗ ಬೇರೆ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ನಿಟ್ಟಿನಲ್ಲಿ 10-10:30 ಒಳಗಿಂದ ನಾವು ಶಾಪ್ಸ್ ಕ್ಲೋಸ್ ಮಾಡಿಸ್ತಿದ್ದೀವಿ. ಅದರ್ ದೆನ್ ದೋಸ್ ವಿತ್ ಪರ್ಮಿಷನ್. ಯಾರ್ದು ಲೈಸೆನ್ಸ್ಗಳು ಶಾಪ್ ಲೈಸೆನ್ಸ್ಗಳಲ್ಲಿ ಆಗಲಿ ಅಥವಾ ಅವರಿಗೆ ತಗೊಂಡಿರುವಂಥ ಪರವಾನಗಿಗಳಲ್ಲಿ ಆಗಲಿ ಯಾರ್ದು ಇದರಲ್ಲಿ ಟೈಮಿಂಗ್ ಅವರಿಗೆ 8 ಗಂಟೆ ಅಥವಾ 10 ಗಂಟೆ ನಂತರ ಇರಬಹುದು ಅಂತ ಹೇಳಿ ಯಾರಿಗೂ ಪರ್ಮಿಷನ್ಸ್ ಇಲ್ಲ. ಇದನ್ನು ಸ್ವಲ್ಪ ಕನ್ಸಿಡರೇಟ್ ವ್ಯೂ ತಗೊಳ್ತಾ ಇದ್ದೀವಿ. ಅದರ ಬಗ್ಗೆ ಏನೋ ಒಂದು ಕಾನೂನು ಒಂದು ಗ್ಯಾಪ್ ಇದೆ, ಎಷ್ಟು ತನಕ ಫಂಕ್ಷನ್ ಮಾಡ್ಬೋದು ಅಂತ ಎಲ್ಲೂ ಸ್ಪೆಸಿಫಿಕ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡೋದಿರೋದ್ರಿಂದ ಅದರ ಬಗ್ಗೆ ಲೀಗಲ್ ಕ್ಲಾರಿಟಿ ತೊಗೊಂಡು ನಾವು ಅದನ್ನು ಕ್ಲಿಯರ್ ಮಾಡ್ತೀವಿ. ಸೊ ದಟ್ ಸಾರ್ವಜನಿಕರಿಗೂ ಅಂಗಡಿ ಮಾಲೀಕರಿಗೂ ಎಲ್ಲರಿಗೂ ಒಂದು ಪಾಸಿಟಿವ್ ಆಗುವಂಥ ರೀತಿಯಲ್ಲಿ ಅದರ ನಿರ್ಧಾರ ತಗೊಂಡು ಈಗ ನಾನು ಹೇಳಿಕ್ಕೆ ಇಚ್ಛೆಪಡುವಂತ ಏನಂತ ಹೇಳಿದ್ರೆ, ಕಾನೂನು ನಾವು ಸ್ವಲ್ಪ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಅಥವಾ ಇದರದ್ದು ಗೈಡ್ಲೈನ್ಸ್ ಏನಿದೆ ಅದನ್ನು ಸ್ವಲ್ಪ ಕ್ಲಾರಿಟಿ ತಗೋಬೇಕಾಗ್ತದೆ. ನೀವು ಹೇಳಿದಾಗೆ ಇದೊಂದು ಏನು ಹೇಳ್ತೀವಿ, ಒಂದು ಟೂರಿಸಮ್ ಪ್ಲೇಸು ಒಂದು
ಎರಡನೇದು ಇಲ್ಲಿ ಒಂದು ರಿಲಿಜಿಯಸ್ ಟೂರಿಸಂ ಪ್ಲೇಸ್. ಎರಡನೇದು ಕೃಷ್ಣ ಮಠಕ್ಕೆ ಮತ್ತೆ ದೇವಸ್ಥಾನಗಳಿಗೆಲ್ಲ ರಾತ್ರಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಇಳಿತಾರೆ, ಅವಾಗ ಫುಡ್ ಸಿಗಲ್ಲ. ಈ ಥರ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬರದೇ ಇಲ್ಲದೆ ಇರುವ ವಿಷಯಗಳಲ್ಲ. ಆದರೆ ಇದಕ್ಕೆ ಸ್ವಲ್ಪ ವ್ಯವಸ್ಥಾಪಿತವಾಗಿ ಸಾರ್ವಜನಿಕರಿಗೆ ಇನ್ಕನ್ವೀನಿಯನ್ಸ್ ಆಗದೆ ಇರೋ ರೀತಿಯಲ್ಲಿ ಮಾಡಬೇಕು ಅಂತ ಉದ್ದೇಶದಲ್ಲಿ ನಾವು DC ಮೇಡಮ್ ಒಟ್ಟಿಗೆ ಡಿಸ್ಕಸ್ ಮಾಡಿಕೊಂಡು ಎಲ್ಲರಿಗೆ ಕಂಫರ್ಟಬಲ್ ಆಗುವಂಥ ರೀತಿಯಲ್ಲಿ ಮತ್ತೆ ಎನ್ಫೋರ್ಸ್ಮೆಂಟ್ ಮಾಡೋಕ್ಕಾಗುವಂಥ ರೀತಿಯಲ್ಲಿ ಪ್ರಾಕ್ಟಿಕಲಿ ನಾವು ಟೈಮಿಂಗ್ಸ್ ಫಿಕ್ಸ್ ಮಾಡಿ ನಾವು ಸರಿಪಡಿಸ್ತೀವಿ. ಸ್ವಲ್ಪ ದಿನ ಆಗ್ತದೆ, ಅದನ್ನು ಕ್ಲಿಯರ್ ಆಗಿ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತೀವಿ. ಸೊ ದಟ್ ಮುಂದೆನೂ ಯಾರಿಗೂ ಏನು ಲೀಗಲ್ ಸಮಸ್ಯೆಗಳಿರಲ್ಲ ಟೈಮಿಂಗ್ ರಿಲೇಟೆಡ್ ಅಂತ ಹೇಳಿ ಈ ಎವಿಡೆನ್ಸ್ ಇಲ್ಲದ ಆರೋಪಗಳ ಬಗ್ಗೆ ನನಗೇನು ಹೇಳಕ್ಕಾಗಲ್ಲ. ಆ ಥರ ಮಾಹಿತಿಗಳಿದ್ರೆ ಕ್ಯಾನ್ಸಲ್ ಆಗಿದೆ. ಅದೇ ನಮಗೆ ಮಾಹಿತಿ ಬಂದಾಗ ನಾವು ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡಕ್ಕೆ ಬರೀತೀವಿ ಮತ್ತು ಉಳಿದೆಲ್ಲ ಮಾಡ್ತೀವಿ. ಬಟ್ ಸ್ಪೆಸಿಫಿಕ್ಲಿ ಏನಾವುದು ಗಾಂಜಾ ಮಾರೋದ್ರ ಬಗ್ಗೆ ಅಥವಾ ಲಿಕ್ಕರ್ ಶಾಪ್ಗಳಲ್ಲಿ ಟೈಮ್ ಬಿಟ್ಟು ಲಿಕ್ಕರ್ ಕೊಡ್ತಾ ಇದ್ದಾರೆ ಅಥವಾ ಮೈನರ್ಸ್ಗೆ ಕೊಡ್ತಾ ಇದ್ದಾರೆ ಅಂತ ಮಾಹಿತಿಗಳಿದ್ರೆ ದಯವಿಟ್ಟು ನಮ್ಮೊಟ್ಟಿಗೆ ಶೇರ್ ಮಾಡಿ, ನಾವು ಅದರ ಮೇಲೆ ಕ್ರಮ ಕೈಗೊಳ್ತೀವಿ. ಇದೆಲ್ಲ ಓವರಾಲ್ ಈ ಟೈಮಿಂಗ್ ಎನ್ಫೋರ್ಸ್ ಮಾಡುವಂಥ ಉದ್ದೇಶನೂ ಆ್ಯಕ್ಚುಲಿ ಅದೇ. ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಯಾವುದೇ ಹೆಲ್ಮೆಟ್ ಇಲ್ಲದೆ, ನಂಬರ್ ಪ್ಲೇಟ್ ಇಲ್ಲದೆ ಬೈಕಲ್ಲಿ ಸುತ್ತಾಡಿಕೊಂಡು ಬೇರೆ ಬೇರೆ ಅಂಗಡಿ ಹತ್ರ ಹೋಗಿ ಟೀ ಕುಡಿಯೋದು ಅಥವಾ ಅಲ್ಲಿ ಕುತ್ಕೊಂಡು ಸಿಗರೆಟ್ ಸೇರೋದು, ಮತ್ತು ನೀವು ಹೇಳಿದ ಅಲಿಗೇಷನ್ ಥರ ಕೆಲವರು ಹೇಳ್ತಾರೆ ಗಾಂಜಾ ಸೇರೋದು, ಈ ಥರ ಎಲ್ಲ ಇರುವುದರಿಂದ ಅಥವಾ ಈ ಥರ ಅಲಿಗೇಷನ್ಸ್ ಬರ್ತಾ ಇರೋದ್ರಿಂದ ನಾವು ಟೈಮಿಂಗ್ಸನ್ನು ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಬಟ್ ಬಾರ್ಸು ಮತ್ತು ರೆಸ್ಟೋರೆಂಟ್ಸಲ್ಲಿ ಈ ಥರ ವೈಲೇಷನ್ಸ್ ಕಂಡು ಬಂದರೆ ಖಂಡಿತ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗ್ತದೆ. ಆ ಥರ ಮಾಹಿತಿ ಇದ್ದರೆ ದಯವಿಟ್ಟು ಶೇರ್